ನೋಡಿ ಕ್ವಶನ್ನು, ಸಾಲ್ವ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಇಕ್ವೇಷನ್ಸ್ ಬೈ ಗಾಸ್ ಎಲಿಮಿನೇಷನ್ ಮೆಥಡ್. ಹೇಳಿ ಕ್ವಶನ್ನು. 2x + y + 4z = 12, 4x + 11y - z = 86 - 3y + 2z = 20. ಕರೆಕ್ಟ್ ಅಲ್ವಾ? ಆಮೇಲೆ ದ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಆಫ್ ದ ಸಿಸ್ಟಮ್ ಈಸ್ ಅಂತ ಬರೆದು A:B = ಹೇಳಿ 2 1 ಹೇಳಿ 4 12. ನೆಕ್ಸ್ಟು 4 11 -1 33. ನೆಕ್ಸ್ಟು 8 -3 2 20. ಈಗ ಯಾವುದನ್ನ ರೆಫರೆನ್ಸ್ ತೊಗೋಬೇಕು, ಯಾವುದನ್ನ 0 ಮಾಡಬೇಕು? ಈ 2ನ ರೆಫರೆನ್ಸ್ ತೊಗೊಳ್ಳಿ, 4 ಮತ್ತು 8ನ ಏನು ಮಾಡಿ 0 ಮಾಡಿ. ಈಗ ಹೇಳಿ 4 ಮತ್ತು 8ನ 0 ಮಾಡೋ ಪ್ರೊಸೀಜರ್ ಯಾವ ಥರ? ಇದು 1 ಇದ್ದರೆ ಸೇಮ್ ಇದ್ದರೆ ನಿಮಗೆ ಗೊತ್ತು, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ರೆಫರೆನ್ಸ್ 1 ಇದ್ದರೆ ಗೊತ್ತು ಆಲ್ರೆಡಿ, ಮತ್ತು ರೆಫರೆನ್ಸು ಮತ್ತು 0 ಮಾಡೋ ಎಲಿಮೆಂಟ್ ಸೇಮ್ ಇದ್ದರೆ ಅದು ಗೊತ್ತು ಆಲ್ರೆಡಿ, ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲೇನಿದೆ, ರೆಫರೆನ್ಸ್ 1 ಇಲ್ಲ, ಅರ್ಥ ಆಗ್ತಿದೆಯಲ್ವಾ? ಈಗ ಸೇಮೂ ಇಲ್ಲ. ಈಗ ಯಾವ ಥರ ಮಾಡಬೇಕಂದ್ರೆ, ಫಸ್ಟು +4ನ ಈ 4ನ 0 ಮಾಡೋಕ್ಕೆ +4ನ ಏನಂತ ಬರ್ಕೋಬೇಕು? -4 ಡಿವೈಡೆಡ್ ಬೈ ರೆಫರೆನ್ಸ್ ಎಲಿಮೆಂಟ್ ಯಾವುದು? ಸ್ಟಾರ್ ಎಲಿಮೆಂಟ್ 2. ಕ್ಯಾಲ್ಸಿಲಿ -4/2 ಮಾಡಿ, ಏನು ಬರುತ್ತೆ? -2 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ತೋರಿಸ್ಕೊಡ್ತೀನಿ. ಕ್ಯಾಲ್ಸಿಲಿ ಏನು ಮಾಡಬೇಕು? ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 == -4/2 ಎಷ್ಟು? -2. -2ನ ಏನಂತ ಬರ್ಕೋಬೋದು? -2/1 ಅಂತ ಬರ್ಕೋಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫಸ್ಟು ರೆಫರೆನ್ಸ್ ಇದೆಯಲ್ಲ ಸ್ಟಾರ್, ಯಾವ ರೋದು ಅದು? R1ನ ಈ ಕಡೆ ಸುಮ್ಮನೆ ಬರ್ದ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಯಾವಾಗಲೂ ಫಸ್ಟು ರೆಫರೆನ್ಸ್ ಎಲಿಮೆಂಟ್ನ ಬರ್ಕೋಬಿಡ್ಬೇಕು. ಈಗ ನೋಡಿ R1 ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಫಸ್ಟು ರೆಫರೆನ್ಸ್ದು ಯಾವಾಗಲೂ ರೋ ಬರ್ಕೊಳ್ಳಿ ರೈಟ್ ಸೈಡಲ್ಲಿ. ಈಗ 0 ಮಾಡ್ತಿರೋದು 4 ಇದೆಯಲ್ಲ, ಯಾವ ರೋಲ್ ಇರೋದು? R2 ಇದ್ರ ಕೆಳಗಡೆ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಈಗ ಯಾವ ಥರ ಮಾಡಬೇಕು? R2ನ ಬರ್ಕೋಬೇಕು. ಇಲ್ಲಿ R2 gives rise to 1 × R2 ಅಂದರೆ R2. ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. R2 gives rise to ಅಂತ ಫಸ್ಟ್ ಬರ್ಕೋಬೇಕು, ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು, ಆಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. -2 × R1 ಏನು? ಒಂದು ಆಪ್ರೇಷನ್ ಆಯಿತು. ಏನದು? R2 gives rise to -2R1. ನೆಕ್ಸ್ಟು ಈಗ ನೋಡಿ 8ನ 0 ಮಾಡಬೇಕು. ರೆಫರೆನ್ಸ್ನ ಯಾವ್ದು ತಗೋಬೇಕು? ಫಸ್ಟ್ ರೋ A2ನ ಹೇಳಿ 2. -8/2 ಅಂದರೆ ಅರ್ಥ ಆಗ್ತಿದೆಯಲ್ವಾ? ಈಗ 8ನ 0 ಮಾಡೋದು ಯಾವ ಥರ? ಫಸ್ಟು +8 ಬದಲು -8 ಡಿವೈಡ್ ಬೈ ಸ್ಟಾರ್ ಎಲಿಮೆಂಟ್ ಯಾವುದು? 2. -8/2 ಕ್ಯಾಲ್ಸಿಲ್ ಹೊಡೆದ್ರೆ ಏನು ಬರುತ್ತೆ? -4/1 ಬರುತ್ತೆ. ಈಗ -4/1 ಆದಮೇಲೆ ಇಲ್ಲಿ ಫಸ್ಟು ರೋ ಇದು ರೆಫರೆನ್ಸ್ ಸ್ಟಾರ್ ಎಲಿಮೆಂಟ್ ಯಾವ ರೋದು ಹೇಳಿ? ರೆಫರೆನ್ಸ್ ಎಲಿಮೆಂಟ್ ಯಾವ ರೋದು? R1ನ ಇಲ್ಲಿ ಬರ್ಕೋಬೇಕು ಸೈಡಲ್ಲಿ ಸುಮ್ಮನೆ. ಅರ್ಥ ಆಗ್ತದೆ? ಇದು ಆ್ಯಕ್ಚುಲಾಗಿ ಈ ಪ್ರೊಸೀಜರ್ ಹೇಳ್ತಾ ಇರೋದು ಬರೀ ನಿಮಗೆ ರೋ ಆಪ್ರೇಷನ್ನ ಹೆಂಗೆ ಬರ್ಸೋದು ಅಂತ ಗೊತ್ತಾಗಿ. ಇದೆಲ್ಲ ಬರೆಯೋಕ್ಕೆ ಹೋಗ್ಬೇಡಿ ಎಕ್ಸಾಮಲ್ಲಿ, ಯಾವುದನ್ನ ಇದೆಲ್ಲ ಆಯ್ತಲ್ವ? ಈಗ 0 ಮಾಡ್ತಿರೋದು ಯಾವುದು? 8. ಅದು ಯಾವ ರೋದು? R3 ಇಲ್ಲಿ ಬರ್ಕೊಳ್ಳಿ. ಇದನ್ನ R3 gives rise to ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ? R3 gives rise to. ಇದನ್ನ ಮಲ್ಟಿಪ್ಲೈ ಮಾಡಿ. 1 × R3 ಅಂದರೆ -4 × R ಅಂದರೆ -4R1. ಇಲ್ಲಿ ಈ ಆಪ್ರೇಷನ್ನ ಇಲ್ಲಿ ಬರೀರಿ. ಹೇಳಿ R3 gives rise to R3 - 4R1. ಕರೆಕ್ಟ್ ಅಲ್ವಾ? ಈಗ ಹೇಳಿ ಏನು ರಿಪ್ಲೇಸ್ ಮಾಡ್ತಾ ಇರೋದು? R2 ಮತ್ತು R3ಗೆ ಹಳೆ ರೋ ಹೋಗಿ ಹೊಸ ರೋ ಬರುತ್ತೆ, ಗೊತ್ತಾಗ್ತಿದೆಯಲ್ವಾ? ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲೆಂಟ್ ಟು ಯಾವುದು? ಹಳೆ ರೋನೇ ಇರುತ್ತೆ, ಸೇಮ್ ಹಳೆ ರೋ ಅಂದರೆ ಯಾವ ರೋ ಹಂಗೆ ಇರುತ್ತೆ? ಫಸ್ಟ್ ರೋನ ಹಂಗೆ ಬರ್ಕೋಬೇಕು. 2 1 4 12. ಈಗ ಹೊಸ ರೋಸ್ ಯಾವುದು? R2 ಮತ್ತು R3. ಇದಕ್ಕೆ ರೈಟ್ ಇದೆಯಲ್ಲ, ಇದು ಬರ್ಕೊಳ್ಳಿ. ಹೇಳಿ R2 - 2R1 ಮತ್ತು R3 -
4R1 ಇದು ಕ್ಯಾಲ್ಸಿಗೋಸ್ಕರ ಏನು ಟೈಪ್ ಮಾಡಬೇಕು ಅಂತ ಇದು ಮಾಡೋಕ್ಕೆ. R2 - 2R1 ಅಂದ್ರೇನು? B - 2A C - 4A. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ತೀರಾ? AC ಹೊಡೀರಿ, ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ B - 2A ಅಂದರೆ ಆಲ್ಫಾ ಇದು ಹೊಡೀರಿ B ಬರುತ್ತೆ, -2 ಆಲ್ಫಾ ಇದು ಹೊಡೀರಿ A ಬರುತ್ತೆ. ಆಲ್ಫಾ ಇಂಟೆಗ್ರಲ್ಲು ಆಲ್ಫಾ ಇದು ಹೊಡೀರಿ C ಬರುತ್ತೆ, -4 ಆಲ್ಫಾ ಇದು ಹೊಡೀರಿ A ಬರುತ್ತೆ. ಕ್ಯಾಲ್ಕುಲೇಟ್. ಈಗ ಹೇಳಿ ಫಸ್ಟ್ ಕಾಲಮಲ್ಲಿ A ಏನು? A B C ಏನು? B ಬಂದು 4, A ಅಂದರೆ 2, C ಅಂದರೆ 8. ಅದನ್ನ ಟೈಪ್ ಮಾಡಿ ಇಲ್ಲಿ ಈಕ್ವಲ್ ಕ್ಯಾಲ್ಕುಲೇಟ್ ಕೊಡಿ. B ಕೇಳುತ್ತೆ. B ಅಂದರೆ ಏನು? 4. ಫಸ್ಟ್ ಕಾಲಮಲ್ಲಿ B ಬಂದು 4. ಫಸ್ಟ್ ಕಾಲಮಲ್ಲಿ A ಏನು? 2. ಫಸ್ಟ್ ಕಾಲಮಲ್ಲಿ C ಏನು? 8. ಇದನ್ನ B - 2A ಅಂದರೆ ಫಸ್ಟ್ ಕಾಲಮಲ್ಲೇ ಬರೀಬೇಕು. ಇಲ್ಲಿ ಏನು ಬರೀಬೇಕು? 0. ಆಮೇಲೆ ಮತ್ತೆ ಏನು ಬಂತು? 0 ಇಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಸೆಕೆಂಡ್ ಕಾಲಮಲ್ಲಿ ಅದೇ ಥರ B ಏನು? A ಏನು? C ಏನು? -3 ಹೊಡೀರಿ, ಈಕ್ವಲ್ ಹೊಡೀರಿ. B ಕ್ವಶನ್ ಮಾರ್ಕ್ಸ್ ಕೇಳುತ್ತೆ. ಆವಾಗ B ಜಾಗದಲ್ಲಿ ಏನು ಹೊಡಿತೀರಾ? 11. A ಜಾಗದಲ್ಲಿ ಏನು ಹೊಡಿತೀರಾ? 1. C ಜಾಗದಲ್ಲಿ ಏನು ಹೊಡಿತೀರಾ? -3. ಆನ್ಸರ್ ಏನು ಬಂತು? 9 - 7. ಕರೆಕ್ಟಾ? 9 - 7 ಕರೆಕ್ಟ್ ಅಲ್ವಾ? ಥರ್ಡ್ ಕಾಲಮಲ್ಲಿ B ಏನು? A ಏನು? 4. C ಏನು? 2. ಅದನ್ನ ಹೊಡೀರಿ. ಈಕ್ವಲ್ P ಏನು? -1. A ಏನು? 4. C ಏನು? 2. ಆನ್ಸರ್ ಏನು? -9 - 14. -9 - 14. ಫೋರ್ತ್ ಕಾಲಮಲ್ಲಿ B ಏನು? 33. A ಏನು? 12. C ಏನು? 20. ಹೇಳಿ. ಈಕ್ವಲ್ ಫೋರ್ತ್ ಕಾಲಮಲ್ಲಿ B ಏನು? 33. A ಏನು? 12. C ಏನು? 20. ಆನ್ಸರ್ ಏನು ಬಂತು? 9. ಆಮೇಲೆ -28. ಕರೆಕ್ಟ್ ಅಲ್ವಾ? ಈಗ ಯಾವುದನ್ನ 0 ಮಾಡಬೇಕು? ಇದನ್ನ 0 ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? 9ನ ರೆಫರೆನ್ಸ್ ಆಗಿ ತೊಗೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಇದು 9 ಏನಿದೆ? 1 ಇಲ್ಲ ಮತ್ತು ಸೇಮು ಇಲ್ಲ. ಅದಕ್ಕೆ ಯಾವ ಪ್ರೊಸೀಜರ್? ಸೇಮ್ ಇದೇ ಥರ. ಗೊತ್ತಾಗ್ತಿದೆಯಲ್ವಾ? ಫಸ್ಟು -7ನ ಏನಂತ ಬರ್ಕೋಬೇಕು? +7 ಡಿವೈಡ್ ಬೈ 9 ಆ ಥರ. ಗೊತ್ತಾಗ್ತಿದೆಯಲ್ವಾ? -7 ಇದ್ದರೆ ಏನು? +7 ಡಿವೈಡೆಡ್ ಬೈ ಅಲ್ಲಿ ರೆಫರೆನ್ಸ್ ಎಲಿಮೆಂಟ್ ಏನಿದೆ ಅದು 9. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಫಸ್ಟು ರೆಫರೆನ್ಸು ಯಾವ ರೋಲ್ ಇರೋದು? ಸ್ಟಾರ್. ಸೆಕೆಂಡ್ ರೋನ ಫಸ್ಟು ಮೇಲ್ಗಡೆ ಬರ್ಕೊಳ್ಳಿ. ಈ 0 ಮಾಡ್ತಾ ಇರೋದು -7 ಯಾವ ರೋಲ್ ಇರೋದು? R3ನ ಈ ಕಡೆ ರೈಟಲ್ಲಿ ಸುಮ್ಮನೆ ಬರ್ಬಿಡಿ. ಈಗ ರೋ ಆಪ್ರೇಷನ್ ಕ್ರಿಯೇಟ್ ಮಾಡೋದು ಯಾವ ಥರ? R3 ಫಸ್ಟ್ ಬರ್ಕೋಬೇಕು, ಗಿವ್ಸ್ ರೈಸ್ ಟು ಅಂತ ಬರೆದು 9ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. 9 × R3 ಏನು? ಆಮೇಲೆ 7 × R2ನ ಬರೆದು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀಬೇಕು. ಹೇಳಿ. ಪ್ಲಸ್ ಇದು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ಇಲ್ಲಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ರೋ ಆಪ್ರೇಷನ್ ಇಲ್ಲಿ ಬರ್ಕೋಬಿಡೋಣ. ಹೇಳಿ. R3 ಗಿವ್ಸ್ ರೈಸ್ ಟು ಹೇಳಿ 9 R3 + 7 R2. ಈಗ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲೆಂಟ್ ಟು, ಈಗ ನೋಡಿ ಇಲ್ಲಿ R3 ಮಾತ್ರ ರೀಪ್ಲೇಸ್ ಆಗ್ತಾ ಇದೆ. R1 R2ನ ಸೇಮ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ. ಹೇಳಿ. 1 4 12. ನೆಕ್ಸ್ಟು 9 -9 9. ಕರೆಕ್ಟ್ ಅಲ್ವಾ? ಈಗ ಇದು R3 ಜಾಗದಲ್ಲಿ ಹೊಸ ರೋ ಬರುತ್ತೆ. ಯಾವುದು? 9 3 +
9R3 ಪ್ಲಸ್ 7R2. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಹೇಳಿ, R3 ರೈಟಲ್ಲಿ ಏನಿದೆ, ಯೂಸ್ ರೈಸ್ ಟು ಆದಮೇಲೆ ಏನಿದೆ ಅದನ್ನ ಇಲ್ಲಿ ಬರ್ಕೊಳ್ಳಿ. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡೋದು ಯಾವ ಥರ, 9C ಪ್ಲಸ್ 7B. ಇದನ್ನ ಟೈಪ್ ಮಾಡ್ಕೊಳ್ಳಿ, 9C ಪ್ಲಸ್ 7Bನ ನೋಡಿ ಹೇಳ್ಕೊಡ್ತೀನಿ. 9 ಆಲ್ಫಾ ಸಿ ಪ್ಲಸ್ 7 ಆಲ್ಫಾ ಬಿ. ಕ್ಯಾಲ್ಕುಲೇಟ್. ಸಿ ಏನು ಫಸ್ಟ್ ಕಾಲಮಲ್ಲಿ 0, ಬಿ ಏನು 0, ಆನ್ಸರ್ ಏನು 0. ಸಿ ಏನು ಸೆಕೆಂಡ್ ಕಾಲಮಲ್ಲಿ, ಬಿ ಏನು 9, ಸಿ -7, ಬಿ ಏನು 9, ಆನ್ಸರ್ ಏನು 0. ಫೋರ್ತ್ ಕಾಲಮಲ್ಲಿ ಸಿ ಏನು -14, ಬಿ ಏನು -9, -14, ಬಿ ಏನು -9, ಆನ್ಸರ್ ಏನು -189. ನೆಕ್ಸ್ಟು ಫೋರ್ತ್ ಕಾಲಮಲ್ಲಿ ಸಿ ಏನು -28, ಬಿ ಏನು 9, ಆನ್ಸರ್ ಏನು ಬಂತು -189. ಕರೆಕ್ಟ್ ಬಂತಲ್ವಾ? ಇಷ್ಟಾದಮೇಲೆ ಏನು ಮಾಡಬೇಕು? ಹಾಂ, ಆ ಥರ. ಈಗೇನು ಮಾಡಬೇಕು? ಹೆನ್ಸ್ ವಿ ಹ್ಯಾವ್ ಅಂತ ಬರ್ಕೋಬೇಕು. ಆ ಥರ ಬರ್ಕೋಬೇಕು. ಗೊತ್ತಾಗ್ತಿದೆಯಲ್ವ ಇದರ ಫೋರ್ಕು ಇದೆಲ್ಲ? ಇದೆಲ್ಲ ಕಂಪ್ಲೀಟ್ ಏನು ರಫ್ ವರ್ಕು. ಇದೇನು ಬರೆಯೋಕ್ಕೆ ಹೋಗ್ಬೇಡಿ, ಸರಿನಾ? ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ. ಹೆನ್ಸ್ ವಿ ಹ್ಯಾವ್ ಇದಾದಮೇಲೆ ಇಲ್ಲಿ ಕಂಟಿನ್ಯೂ ಮಾಡಿ. ಅರ್ಥ ಆಗ್ತಿದೆಯಾ? ಹೆನ್ಸ್ ವಿ ಹ್ಯಾವ್ ಅಂತ ಬರೆದು ಹೇಳಿ. ಇದಕ್ಕೆ ಎಕ್ಸ್ ಮಲ್ಟಿಪ್ಲೈ ಮಾಡಿ, ಇದಕ್ಕೆ ವೈ, ಇದಕ್ಕೆ ಝೆಡ್. ಅರ್ಥ ಆಗ್ತಿದೆಯಲ್ವ? ಏನಾಗುತ್ತೆ ಹೇಳಿ? 2x ಪ್ಲಸ್ ವೈ 4z ಇಸ್ ಈಕ್ವಲ್ ಟು ಏನು 12. ನೆಕ್ಸ್ಟ್ ಇದಕ್ಕೆ y, ಇದಕ್ಕೆ z. ಹೇಳಿ, 9y ಮೈನಸ್ 9z ಇಸ್ ಈಕ್ವಲ್ ಟು ಇದಕ್ಕೆ -189z ಇಸ್ ಈಕ್ವಲ್ ಟು. ಈಗ ಇಕ್ವೇಷನ್ಸ್ ಏನು ಬರ್ಕೋಬೇಕು? ಇದನ್ನ 1 2 3 ಹೇಳಿ. ಫ್ರಮ್ 3 ಏನು ಫೈಂಡ್ ಮಾಡಬೇಕು? z. ಇದಕ್ಕೆ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ. ಮೈನಸ್ ಮೈನಸ್ ಕ್ಯಾನ್ಸಲ್. 189/189 ಅಂದರೆ ಈಗ z ಇಸ್ ಈಕ್ವಲ್ ಟು 1 ಇನ್ 2 ಹಾಕಿ. ಹೇಳಿ ಏನಾಗುತ್ತೆ? -9 ಇಂಟು 1 ಈಸ್ ಈಕ್ವಲ್ ಟು 9y. -9 ಆ ಕಡೆ ಹೋದರೆ 9, 9 + 9 18, y ಏನು 2. ಈಗ z ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು 2, z ಈಸ್ ಈಕ್ವಲ್ ಟು 1 ಇನ್ 1. ಕರೆಕ್ಟ್ ಅಲ್ವಾ? ಈಗ ಹೇಳಿ, 2 ಇಂಟು ಎಕ್ಸ್ ಅಂದರೆ 2x ಪ್ಲಸ್ ವೈ ಅಂದ್ರೇನು 2 ಪ್ಲಸ್ 4 ಇಂಟು ಝೆಡ್ ಅಂದರೆ ನೋಡಿ 2 + 4 ಎಷ್ಟು? 6 ಆ ಕಡೆ ಹೋದರೆ -6 ಅಂದರೆ 12 - 6 6 ಆಗುತ್ತೆ. 6/2 ಅಂದರೆ 3. ಸ್ಕಿಪ್ ಮಾಡ್ದೇನೋ ಮಾಡಿಬೇಕಿದ್ರೆ. ಅರ್ಥ ಆಗ್ತಿದೆಯಲ್ವ? ದೇರ್ ಫೋರ್ ಎಕ್ಸ್ ಏನು, ವೈ ಏನು 2, ಝೆಡ್ ಎಷ್ಟು 1. ಇದನ್ನ ವೆರಿಫೈ ಮಾಡೋದು ಯಾವ ಥರ? ಬಂತಲ್ವಾ? ಕರೆಕ್ಟ್ ಇದೆಯಲ್ವಾ ಆನ್ಸರು? ಕರೆಕ್ಟ್ ಇದೆಯಾ? ಈಗ ನೋಡಿ, ಇದನ್ನ ವೆರಿಫೈ ಮಾಡೋದು ಯಾವ ಥರ ನೋಡಿ. ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಹೊಡಿಬೇಕು. AC ಹೊಡೀರಿ, ಮೋಡ್ ಇಲ್ಲಿ 5 ಹೊಡೀರಿ, ಇದರಲ್ಲಿ 2 ಹೊಡೀರಿ. ಹೇಳಿ ಆಗ್ಮೆಂಟೆಡ್ ಮ್ಯಾಟ್ರಿಕ್ಸ್ ಹೇಳಿ. 2 1 4 ಆಮೇಲೆ 12, ನೆಕ್ಸ್ಟು 4 11 -1 33, ನೆಕ್ಸ್ಟು 8 -3
20. ಆನ್ಸರ್ ಏನು ಬಂತು? ಎಕ್ಸು 3 ಕರೆಕ್ಟ್ ಇದೆಯಾ? ವೈ 2, ಝೆಡ್ ಎಷ್ಟು? 1. ಆ ಥರ ವೆರಿಫೈ ಮಾಡ್ಕೋಬೋದು. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.